ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಸ್ಕೂಲು. ತುಮಕೂರು ಡಿಸ್ಟಿಕ್ಕಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿರ್ತಕ್ಕಂಥ ಪ್ರತಿಷ್ಠಿತವಾದಂತಹ ಸಂಸ್ಥೆ ಅದೇ ನಮ್ಮ ರೋಟರಿ ಸಂಸ್ಥೆ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಅರೇಂಜ್ ಮಾಡಿದ್ದಾರೆ. ಈ ಎಲ್ಲ ಅರೇಂಜ್ಮೆಂಟಿಗೆ ಕಾರಣರಾಗಿರ್ತಕ್ಕಂಥ ನಮ್ಮ ವಿದ್ಯಾಸಂಸ್ಥೆಯ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು. ಎಲ್ಲ ಟ್ರಸ್ಟೀಸು, ಸೆಕ್ರೆಟ್ರಿ ಸರ್ ಹಾಗೂ ಎಲ್ಲ ಆಡಳಿತ ವರ್ಗದವರಿಗೆ ಮೊದಲಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದರೆ ಇಂಥ ಒಂದು ಮಹಾಸಂಸ್ಥೆಯನ್ನು ನಡೆಸ್ತಕ್ಕಂಥದ್ದು ಅಷ್ಟೊಂದು ಸುಲಭವಾದಂತಹ ಕೆಲಸ ಅಲ್ಲ. ಇದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಪ್ರತಿಷ್ಠಿತವಾದಂತಹ ಈ ಸಂಸ್ಥೆಯಲ್ಲಿ ಹಲವಾರು ರೀತಿಯಾದಂತಹ ವಿಶೇಷ ಕಾರ್ಯಕ್ರಮಗಳು, ಸೃಜನಾತ್ಮಕವಾದಂತಹ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾ ಇರುತ್ತೆ. ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಉನ್ನತವಾದಂತಹ ಮಟ್ಟಕ್ಕೆ ಹೋಗಿದ್ದಾರೆ. ತುಂಬ ಸಂಸ್ಕಾರವಂತರಾಗಿದ್ದಾರೆ, ನಾಗರಿಕ ಪ್ರಜೆಗಳಾಗಿದ್ದಾರೆ. ಎಲ್ಲಿಯೂ ಕೂಡ ಈ ರೋಟರಿ ಶಾಲೆಯ ವಿದ್ಯಾರ್ಥಿಗಳು ಈ ಥರ ಒಂದು ತಪ್ಪು ಮಾಡಿದ್ದಾರೆ, ಹೀಗೆ ಅಂತ ಯಾವ ಕಂಪ್ಲೇಂಟ್ಸು ಕೂಡ ಇಲ್ಲ. ಅಷ್ಟೊಂದು ಚಿನ್ನದಂತಹ ಮಕ್ಕಳು ನಮ್ಮ ರೋಟರಿ ವಿದ್ಯಾಸಂಸ್ಥೆಯ ಮಕ್ಕಳು. ನೋಡಿ, ವೆಲ್ಕಮ್ ಪ್ಲೇಸಲ್ಲಿ ನಾವಿದ್ದೀವಿ. ಇದನ್ನು ನಾವು ಕನ್ನಡದಲ್ಲಿ ರಾಜಮಾರ್ಗ ಅಂತಲೂ ಕೂಡ ಕರಿಬೋದು. ಪ್ರಥಮವಾಗಿ ನೋಡಿ, ಇಲ್ಲಿ ಶಿವಪಾರ್ವತಿಯನ್ನು ಕೂರಿಸಲಾಗಿದೆ. ಶಿವಪಾರ್ವತಿಯರು ಸಾಕ್ಷಾತ್ ಕೈಲಾಸದಿಂದನೇ ಹಿಡಿದು ಬಂದಿದ್ದಾರೇನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಬೆಳಗ್ಗೆನೇ ಬಿಸಿಯಾದಂತಹ ಬ್ರೇಕ್ಫಾಸ್ಟು, ಇಡ್ಲಿ, ಖಾರ ಪೊಂಗಲ್, ಬಿಸಿ ವಡೆ ಹಾಗೂ ಕ್ಯಾರೆಟ್ ಹಲ್ವಾ ಸವಿಯೋದಕ್ಕೆ ತುಂಬ ಚೆನ್ನಾಗಿತ್ತು. ಇದೆ ನೋಡಿ, ನಮ್ಮ ಸಂಸ್ಥೆನ ಡಿಟೈಲಾಗಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾ ಇದ್ದೀನಿ. ಹಚ್ಚ ಹಸುರಿನ ಒಂದು ತೋರಣವನ್ನೇ ನಿರ್ಮಿಸಿದ ಹಾಗಿದೆ ಈ ಒಂದು ಸಂಸ್ಥೆಯ ಒಂದು ವಿಹಂಗಮ ನೋಟ. ನಮ್ಮ ಮಕ್ಕಳೆಲ್ಲ ನೋಡಿ, ಈಗಷ್ಟೇ ವ್ಯಾನಿಗೆ ಊರಿಂದ ಹತ್ತಿ ಈಗ ಬರ್ತಾ ಇದ್ದಾರೆ. ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಡೇ ಆ್ಯಂಡ್ ಆಲ್ಸೋ ಪ್ರಿ ನರ್ಸರಿ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಫೋಟೋ ಸೆಷನ್ಗೆ ಅಂತ ಈ ರೀತಿ ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ. ತುಂಬ ಸಖತ್ತಾಗಿದೆ. ರಾಧಾಕೃಷ್ಣನ ಇಲ್ಲಿ ನಿಲ್ಲಿಸಿದ್ದೀವಿ. ರಾಧಾಕೃಷ್ಣ ಮಹಾವಿಷ್ಣುವಿನ ಆಶೀರ್ವಾದ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಇರಲಿ ಅಂತ ನಾವು ಮತ್ತೊಮ್ಮೆ ಕೇಳ್ಕೊತೀವಿ. ಫೋಟೋ ಸೆಷನ್ ಮಾಡಿಸ್ಕೊಳೋರಿಗೆಲ್ಲ ತುಂಬ ಎಂಟರ್ಟೈನ್ಮೆಂಟಾಗಿ ಈ ಒಂದು ಜಾಗ ಸುಂದರವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ.